ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಇದ್ದಕ್ಕಿದ್ದ ಹಾಗೆ ಈ ನಿರ್ಧಾರ ಯಾಕೆ? ಅವ್ರೀಗ ಕಷ್ಟದಲ್ಲಿದಾರಲ್ಲಮ್ಮ ಕೌಸಲ್ಯ, ಇದ್ರಿಂದ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು. ಅಷ್ಟೇನಾ ಅತ್ತೆ? ಯಾಕೆ ಹೀಗೆ ಕೇಳ್ತಿದ್ಯಾ? ನೀವು ಏನಾದ್ರೂ ಕೆಲಸ ಮಾಡ್ಬೇಕಾದ್ರೆ 100 ಸಲ ಯೋಚನೆ ಮಾಡ್ತೀರಾ. ಗೌರಿಗ್ ಸಹಾಯ ಆಗ್ಲಿ ಅಂತ ನಮ್ಮ ಆಫೀಸಲ್ಲಿ ಕೆಲಸ ಕೊಡೋದೇ ಆಗಿದ್ರೆ ಗಂಗೆ ಹುಟ್ಟದಬ್ಬದ ದಿನ ಬೀಗರ ಮನೆ ಪರಿಸ್ಥಿತಿ ಗೊತ್ತಾಗ್ತಿದ್ದಾಗ್ಲೇ ಈ ನಿರ್ಧಾರ ತಗೋತಾ ಇದ್ರಿ ಅಲ್ವಾ ಅತ್ತೆ? ಹೀಗ್ ದಿಢೀರಂತ ಕೆಲ್ಸ ಕೊಟ್ರಲ್ಲ, ಅದಕ್ಕೆ ಯಾಕೆ ಅಂತ ತಿಳ್ಕೊಳ್ಳೋ ಕುತೂಹಲ ಅಷ್ಟೇ. ಕೌಸಲ್ಯ, ಅಭಯ್ಗೆ ಅಂತ ನಾನು ಹೆಣ್ಣು ನೋಡ್ತಾ ಇದ್ದಾಗ ಅವನ್ ಪ್ರೊಫೆಷ್ನಲ್ಲೇ ಕೈ ಜೋಡಿಸಿ ನಮ್ ಬಿಸ್ನೆಸ್ನ ನೋಡ್ಕೊಳ್ಳೋ ಅಂತ ಹುಡುಗಿನೇ ಸಿಗ್ಬೇಕು ಅಂತ ಹುಡುಕ್ತಾ ಇದ್ವಿ. ಆದ್ರೆ ಗಂಗೆ ಆ ಥರದ್ ಹುಡುಗಿ ಅಲ್ಲ. ಆದ್ರೆ ನಮಗೊಂದು ನಂಬಿಕಸ್ತ ಕೈ ಬೇಕು ಕೌಸಲ್ಯ. ಗಂಗೆನ ಬಿಟ್ರೆ ನಮ್ಮ ಹತ್ರದಲ್ಲಿರೋದು ಗೌರಿನೇ ಅಲ್ವಾ? ಅದಕ್ಕೆ ಈ ನಿರ್ಧಾರ ಮಾಡಿದೆ. ಗೌರಿಗೆ ಆಫೀಸಲ್ಲಿ ಕೆಲಸ ಕಲಿಯೋ ಜಾಣ್ತನ ಇದೆಯಾ ಅತ್ತೆ? ಅಂದ್ರೆ ಹಳ್ಳಿಲಿದ್ದವಳಲ್ವಾ, ಈಗ ತಾನೇ ಬೆಂಗಳೂರಿಗೆ ಬಂದಿದ್ದಾಳೆ. ಅವಳ ಕೈಯಲ್ಲಿ ಕೆಲಸ ಮಾಡಕ್ಕಾಗತ್ತಾ? ಅಂದ್ರೆ ಎಲ್ಲ ನಿಭಾಯಿಸ್ತಾಳ ಅತ್ತೆ? ಗೊತ್ತಿಲ್ಲ, ಆದ್ರೆ ನಿಭಾಯಿಸ್ಬೋದು ಅನ್ನೋ ನಂಬಿಕೆಯಿಂದಾನೇ ಈ ಕೆಲಸ ಕೊಟ್ಟಿದ್ದೀನಿ. ಅತ್ತೆ, ನೀವೇನೇ ಮಾಡಿದ್ರು ಯೋಚನೆ ಮಾಡೇ ಮಾಡ್ತೀರಾ.